ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂತ ರೆಡಿ ಆಗ್ತಾ ಇದ್ದೆ. ಹಾಗೆಯೇ ಭಾನುವಾರದ ಸ್ಪೆಷಲ್ ಆಗಿ ದಹಿ ವಡ ಅಂದರೆ ಮೊಸರು ವಡೆನ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಭಾನುವಾರ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಕೆಲವ್ರಿಗೆ ಭಾನುವಾರ ಅಂತಂದರೆ ವಾರ ಪೂರ್ತಿ ಕೆಲಸ ಮಾಡಿರ್ತೀವಿ. ಭಾನುವಾರ ನೆಮ್ಮದಿಯಾಗಿ ನಿದ್ದೆ ಮಾಡಿ ಎದ್ದೇಳೋಣ ಅಂತ ಲೇಟಾಗಿದ್ದು ದಿನನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರಂತೂ ಭಾನುವಾರ ಅಂದರೆ ಕ್ಲೀನಿಂಗ್ ಕೆಲಸ ಅಂತಲೇ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರಂತೂ ಭಾನುವಾರ ಅಂದರೆ ಹೊರಗಡೆಗೆ ಹೋಗಿ ಚೆನ್ನಾಗಿ ಸುತ್ತಾಡ್ಕೊಂಡು ಬರಬೇಕು ಅಂತ ಅನಿಸ್ತಿರುತ್ತೆ. ಇನ್ನು ಕೆಲವ್ರಿಗಂತೂ ಭಾನುವಾರ ಅಂತಂದರೆ ಮನೆಯಲ್ಲೇ ಏನಾದ್ರೂ ಸ್ಪೆಷಲಾಗಿ ಮಾಡಿ ನೆಮ್ಮದಿಯಾಗಿ ತಿನ್ಕೊಂಡು ಮನೆಯಲ್ಲೇ ಸ್ಪೆಂಡ್ ಮಾಡಬೇಕು ಟೈಮ್ನ ಅಂತ ಅನಿಸ್ತಿರುತ್ತೆ. ನಿಮ್ಮ ಭಾನುವಾರ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಭಾನುವಾರ ರಜೆ ದಿನ ಇರುತ್ತಲ್ವ, ಅವತ್ತು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಇನ್ನು ಕೆಲವ್ರಿಗಂತೂ ಭಾನುವಾರ ಕೆಲಸ ಕೂಡ ಇರುತ್ತೆ. ಇನ್ನು ನನಗೆ ಯಾವ ಥರ ಅಂತ ಅಂದರೆ ಹೀಗೆ ಇರಬೇಕು ಅಂತ ಏನಿಲ್ಲ. ಕೆಲಸ ಟೈಮ್ನಲ್ಲಿ ಕೆಲಸ ಇರುತ್ತೆ. ಹೊರಗಡೆಗೆ ಹೋಗಬೇಕು ಅಂತಂದಾಗ ಹೊರಗಡೆಗೆ ಹೋಗಿ ಬರ್ತೀವಿ. ಭಾನುವಾರ ಅಂದರೆ ಏನಾದ್ರೂ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಿರುತ್ತೆ. ಆವಾಗಲೂ ಕೂಡ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಇದೇ ರೀತಿ ಅಂತ ಫಿಕ್ಸ್ ಆಗೋದಿಲ್ಲ. ನಮಗೆ ಟೈಮ್ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ನಾವು ಭಾನುವಾರನ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನು ನಮ್ಮ ಮನೆಯಲ್ಲಿ ಹೇಗೆ ಅಂತ ಅಂದರೆ ಸುಮ್ಮನೆ ಹೊರಗಡೆಗೆ ಹೋಗೋದು, ಸುಮ್ಮನೆ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೊರಗಡೆಗೆ ಹೋಗೋದು ಆ ಥರ ಎಲ್ಲ ತುಂಬ ಕಡಿಮೆ. ಏನಾದ್ರೂ ಕೆಲಸ ಇದ್ದರೆ ಮಾತ್ರ ಹೊರಗಡೆಗೆ ಹೋಗಿ ಬರ್ತೀವಿ. ಇವತ್ತು ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ಹೊರಗಡೆಗೆ ಹೋಗ್ತಾ ಇದ್ವಿ. ನಾನು ಹೊರಗಡೆಗೆ ಹೋದಾಗ ವಿಡಿಯೋ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ನನಗೊಂಥರ ಭಯ ಅನಿಸ್ತಿರತ್ತೆ. ಯಾರಾದರೂ ಏನಾದರೂ ಅಂದ್ಬಿಟ್ರೆ ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಅಂತೆಲ್ಲ ಹೇಳಿಬಿಟ್ರೆ ಅಂತ. ಸೊ ಹಾಗಾಗಿ ಹೊರಗಡೆಗೆ ಹೋದಾಗ ಶೂಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಇವತ್ತು ಕೂಡ ಹಾಗೆ ಅಂದ್ಕೊಂಡು ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆಮೇಲೆ ನನಗೆ ಮರೆತು ಹೋಗ್ಬಿಡುತ್ತೆ ಶೂಟ್ ಮಾಡ್ಕೋಬೇಕು ಅನ್ನೋದು. ಏನಾದ್ರೂ ಕಾಲ್ಸ್ ಏನಾದರೂ ಬಂದರೆ, ಏನಾದರೂ ಮೆಸೇಜಸ್ ಏನಾದರೂ ಬಂದರೆ ಓಪನ್ ಮಾಡಿ ಮತ್ತೆ ರಿಪ್ಲೈ ಮಾಡಿ ಹಾಗೆ ಬ್ಯಾಗ್ ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ಮೊಬೈಲ್ನು ಕೂಡ ನನ್ನ ಕೈಯಲ್ಲಿ ಇಟ್ಕೊಳ್ಳೋದಿಲ್ಲ. ಅಂದರೆ ಮೊಬೈಲ್ ಯೂಸೇ ಮಾಡೋದಿಲ್ಲ ನಾನು ಹೊರಗಡೆಗೆ ಹೋದಾಗ. ಏನಾದ್ರೂ ಕೆಲಸ ಇದ್ದರೆ ಮಾತ್ರ ತೆಗೆದು ಯೂಸ್ ಮಾಡಿ ಮತ್ತೆ ಒಳಗಡೆ ಇಟ್ಬಿಡ್ತೀನಿ. ಸೊ ಹಾಗಾಗಿ ಕೈಯಲ್ಲಿ ಮೊಬೈಲ್ ಇಲ್ಲದೆ ಇರೋ ಕಾರಣ ಶೂಟ್ ಮಾಡ್ಕೋಬೇಕು ಅಂತಲೇ ಅನಿಸೋದಿಲ್ಲ. ಇವತ್ತು ಸ್ವಲ್ಪ ಕೆಲಸ ಆಯಿತು, ಸೊ ಹಾಗಾಗಿ ನೀರಂತೂ ಬೇಕೇ ಬೇಕು. ಹೊರಗಡೆ ನೀರು ಕುಡಿದ್ರೆ ಕೆಲವೊಂದು ಸಾರಿ ಗಂಟ್ಲು ಹಾಳಾಗೋ ಚಾನ್ಸಸ್ ಇರುತ್ತೆ ಅಂತ ಯಾವಾಗಲೂ ಒಂದು ಪುಟ್ಟು ವಾಟರ್ ಬಾಟಲ್ನ ಕ್ಯಾರಿ ಮಾಡ್ತೀನಿ. ಹಾಗೆ ಒಂದು ಪೆನ್ನು ಮತ್ತು ಒಂದು ಡೈರಿ ಕೂಡ ಬೇಕಾಗಿತ್ತು, ಅದನ್ನು ಕೂಡ ತೆಗೆದಿಟ್ಕೊಂಡು, ಮತ್ತು ಫೋನ್ ಕೂಡ ಬೇಕು, ಅದನ್ನು ಕೂಡ ಎತ್ತಿಟ್ಕೊಂಡೆ. ಇನ್ನು ಪರ್ಸ್ ಕೂಡ ಬೇಕಾಗುತ್ತೆ. ಅದನ್ನೆಲ್ಲ ಬ್ಯಾಗ್ ಒಳಗಡೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 3 ಗಂಟೆ 3:15 ಅಷ್ಟಾಗಿತ್ತು. ಲಂಚ್ ಕೂಡ ಹೊರಗಡೆನೇ ಆಗಿತ್ತು. ಮುಗಿಸ್ಕೊಂಡು ಕೂಡ ಬಂದು ಇನ್ನೂ ಸಂಡೇ ಸ್ಪೆಷಲ್ ಅಂತ ಯಾಕೋ ನನಗೆ ಮೊಸರೊಡೆ ತಿನ್ನಬೇಕು ಅಂತ ಅನಿಸ್ತಿತ್ತು. ಅದಕ್ಕೋಸ್ಕರ ಇವತ್ತು ಮೊಸರೊಡೆ ಕೂಡ ಮಾಡಿದ್ದೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಹೊರಗಡೆಗೆ ಹೋದಾಗ ಸ್ವಲ್ಪ ಡಿಹೈಡ್ರೇಟ್ ಥರ ಆಗ್ತಾ ಇರುತ್ತೆ. ಬಾಟಲ್ ತೊಗೊಂಡು ಹೋಗಿರ್ತೀವಲ್ವ, ಆ ನೀರೆಲ್ಲ ಖಾಲಿ ಆಗಿ ಮತ್ತೆ ದಾಹ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಬಂದ ತಕ್ಷಣ ನೀರು ಕುಡಿದೆ. ಹಾಗೆ ಉದ್ದಿನ ವಡೆ ಮಾಡೋದಕ್ಕೆ ಉದ್ದಿನ ಕಾಳನ್ನು ಕೂಡ ನೆನೆಸಿಟ್ಕೊಂಡಿದ್ದೆ. ಹಾಗೆ ನಾನು ಕೂಡ ಫ್ರೆಶ್ನಪ್ ಎಲ್ಲ ಆಗಿ ಬಂದು ಇವಾಗ ಉದ್ದಿನ ವಡೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಬೆಳಿಗ್ಗೆನೇ ನೆನೆಸಿಟ್ಕೊಂಡಿದ್ದೆ. ಉದ್ದಿನ ಕಾಳನ್ನು ಎಷ್ಟು ಹೊತ್ತು ನೆನೆಸ್ಕೋತೀರಾ ಉದ್ದಿನ ವಡೆ ಅಷ್ಟೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಆದಷ್ಟು ಬೆಳಿಗ್ಗೆನೇ ನೆನೆಸಿಟ್ಕೊಂಡಿರ್ತೀನಿ. ಏನಾದ್ರೂ ಬೆಳಿಗ್ಗೆ ಉದ್ದಿನ ವಡೆ ಮಾಡಬೇಕು ಅಂದರೆ ನೈಟೇನೆ ನೆನೆಸಿಟ್ಬಿಟ್ಟಿರ್ತೀನಿ. ನಿಮಗೆ ಟೈಮ್ ಇಲ್ಲ ಅಂದಾಗ ಮಾತ್ರ 2 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳಿ. ಇನ್ ಕೇಸ್ ನಿಮಗೆ ಗೊತ್ತಿತ್ತೋ ನಾಳೆ ಉದ್ದಿನ ವಡೆ ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತೇನೆ ನೆನೆಸಿಟ್ಕೊಂಡಿರಿ. ನಾನಿವತ್ತು ಬೆಳಿಗ್ಗೆನೇ ನೆನೆಸಿಟ್ಕೊಂಡಿದ್ದೆ. ಆಲ್ಮೋಸ್ಟ್ 4 ಗಂಟೆ 4:15 ಅಷ್ಟರಲ್ಲಿ ಉದ್ದಿನ ವಡೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇವಾಗ ಉದ್ದಿನ ವಡೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ಕಟ್ ಮಾಡ್ಕೋಬೇಕಲ್ವ, ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶುಂಠಿ 1 ಇಂಚಷ್ಟು ಶುಂಠಿನ ಈ ರೀತಿ ಸಣ್ಣದಾಗಿ, ನಿಮಗೆ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಶುಂಠಿ ಹಾಕ್ಕೊಂಡ್ರೆ ಇಷ್ಟ ಆಗೋದಿಲ್ಲ, ಬಟ್ ಶುಂಠಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಉದ್ದಿನ ವಡೆ. ಅದಕ್ಕೋಸ್ಕರ ಸ್ವಲ್ಪನಾದ್ರೂ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ
ಹಸಿಮೆಣಸಿನಕಾಯಿ, ಅದು ಒಂದು ದೊಡ್ಡ ಹಸಿಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಕೂಡ ಬೇಕು, ಅದನ್ನು ಕೂಡ ಕಟ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕೆಲವರು ತುರಿದು ಕೂಡ ಸೇರಿಸ್ಕೋತಾರೆ ತೆಂಗಿನಕಾಯಿನ, ನಾನಿವತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ಇನ್ನು ಇದಕ್ಕೆ ಕಾಳುಮೆಣಸು ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ. ನೀವೇನಾದ್ರೂ ಇಡ್ಲಿ ವಡೆಗೆ ಮಾಡ್ತಿದ್ದೀರಾ ವಡೆನ ಅಂತಂದರೆ ಕಾಳುಮೆಣಸು ಜೀರಿಗೆನ ಹಾಕ್ಕೊಳ್ಳಿ. ಮೊಸರು ವಡೆಗೆ ಏನಾದರೂ ಮಾಡ್ತಿದ್ದೀರಾ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಕಾಳುಮೆಣಸನ್ನು ಉಂಡೆ ಉಂಡೆಯಾಗಾದ್ರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ಕ್ರಷ್ ಮಾಡಿ ಆದ್ರೂ ಸೇರಿಸ್ಕೋಬೋದು. ನಂತರ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾವು ನೆನೆಸಿಟ್ಕೊಂಡಿರುವಂಥ ಉದ್ದಿನಬೇಳೆನಲ್ಲಿ ನೀರನ್ನೆಲ್ಲ ಶೋಧಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದನ್ನು ಸ್ಮೂತಾಗಿ ನುಣ್ಣಗೆ ರುಬ್ಕೋಬೇಕು. ಅಂದರೆ ನೀರನ್ನ ಹಾಕ್ಕೋಬಾರ್ದು, ಏನಾದ್ರೂ ನೀರಿನ ಅವಶ್ಯಕತೆ ಇದೆ ಅಂತಂದರೆ ಮಾತ್ರ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕಿ ಅದಾದ ನಂತರ ನೀವು ರುಬ್ಕೋಬೇಕಾಗುತ್ತೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂದರೆ ಮಿಕ್ಸಿ ಜಾರ್ನಲ್ಲೇ ರುಬ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂತ ಅಂದರೆ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ತುಂಬಾ ಒಳ್ಳೆಯದು. ಕಡಿಮೆ ಕ್ವಾಂಟಿಟಿಯಲ್ಲಿ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಅದು ಕಲ್ಲಿಗೆನೆ ಅಂಟ್ಕೊಂಡ್ಬಿಡುತ್ತೆ, ನೀಟಾಗಿ ಸಮಿಯೋದಿಲ್ಲ. ಅದಕ್ಕೋಸ್ಕರ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ ನಂತರ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿದ ಮೇಲೆ ಈ ರೀತಿ ಬೀಟರಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆವಾಗ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹಾಗೆ ಉದ್ದಿನಬೇಳೆ ಸ್ವಲ್ಪ ಉದುಗ್ ಬರುತ್ತೆ ಅಂತ. ಈ ಥರ ಒಂದು 10 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಉದ್ದಿನಬೇಳೆ ಸ್ವಲ್ಪ ಫ್ಲಫಿಯಾಗೂ ಕೂಡ ಬರುತ್ತೆ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಹಾಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ನೀವು ಅಕ್ಕಿ ಹಿಟ್ಟನ್ನು ಉದ್ದಿನ ಕಾಳನ್ನು ನೆನೆಸ್ಕೊತೀವಲ್ವ, ಆವಾಗಲೇ 1-2 ಸ್ಪೂನಷ್ಟು ಅಕ್ಕಿನ ನೆನೆಸ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಆವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಆವಾಗ ಮರ್ತೋಗಿತ್ತು ಅಂದರೆ ಈ ಹಂತದಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ 1 ಗಂಟೆಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ, ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆಯೇ ಈ ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ಟಚ್ ಮಾಡಿದ್ರೆ ಈ ಉದ್ದಿನ ಹಿಟ್ಟು ಕೈಗೆ ಅಂಟ್ಕೋಬಾರ್ದು, ಆ ಥರ ಹಿಟ್ಟು ಇರಬೇಕು. ನಂತರ ಸೈಡಿಂದ ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಮಧ್ಯದಲ್ಲಿ ಈ ರೀತಿ ಹೋಲ್ನ ಮಾಡಿ ಕಾದಿರೋಂಥ ಎಣ್ಣೆನಲ್ಲಿ ಹಾಕ್ಕೋಬೇಕು. ಒಂದೊಂದು ಸಾರಿ ಒಡೆನ ಹಾಕೋವಾಗ್ಲೂ ಕೂಡ ಕೈನ ಒದ್ದೆ ಮಾಡ್ಕೋಬೇಕಾಗತ್ತೆ. ಆವಾಗ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ, ಕೈಗೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ. ಅಂದರೆ ಒಂದೊಂದೇ ಒಡೆನ ಹಾಕ್ಕೊಳ್ಳೋವಾಗ್ಲೂ ಕೂಡ ಕೈನ ನೀರಿನಲ್ಲಿ ಡಿಪ್ ಮಾಡಿರ್ತೀವಲ್ವ, ಸೊ ಹಾಗಾಗಿ ಕೈಗೆ ಅಂಟ್ಕೊಳ್ಳೋದಿಲ್ಲ, ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ನಾವೇನಾದ್ರೂ ಕೈನ ಒದ್ದೆ ಮಾಡ್ಕೊಳ್ದೇನೆ ಬ್ಯಾಕ್ ಟು ಬ್ಯಾಕ್ ಒಡೆನ ಹಾಕ್ತಾ ಇದ್ರೆ ಹಿಟ್ಟು ಕೈಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಪ್ರತಿ ಸಾರಿನೂ ಕೂಡ ನಾನು ತೋರಿಸ್ತಾ ಇರೋ ಹಾಗೇ ಒಡೆನ ಹಾಕ್ಕೋಬೇಕು. ನೀವೇನಾದ್ರೂ ಮೊಸರೊಡೆಗೆ ಈ ಥರನಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ರೌಂಡಾಗಿ ನಾವು ಗೋಲಿ ಬಜ್ಜೆ ಮಾಡ್ಕೋತೀವಲ್ವ, ಆ ಥರ ಕೂಡ ಮಾಡ್ಕೋಬೋದು. ಕೊನೆಯಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕೊಂಡಿತ್ತು ಅಂತ ಗೋಲಿ ಬಜ್ಜೆ ಥರ ಅಂದರೆ ಬೋಂಡ ಥರ ಹಾಕ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನುಕೂಲ ಆ ಥರ ಮಾಡ್ಕೊಳ್ಳಿ. 2 ಥರ ಮಾಡಿದ್ರೂ ಕೂಡ ನಾವು ಮೊಸರೊಡೆನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು 2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸ್ಟಾರ್ಟಿಂಗ್ ಉದ್ದಿನೊಡೆ ಮಾಡಿದಾಗ ನನಗೂ ಕೂಡ ಬರ್ತಾ ಇರಲಿಲ್ಲ, ಶೇಪ್ ಹೆಂಗೆಂಗೋ ಹೋಗ್ಬಿಡೋದು, ಇಲ್ಲಾಂದರೆ ಮಧ್ಯದಲ್ಲಿ ತೂತೆ ಆಗ್ತಾ ಇರಲಿಲ್ಲ, ಆ ಥರ ಆಗಿಬಿಡೋದು. ಅಂದರೆ ಒಂದು 2-3 ಸರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೇನೆ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ, ಹಾಗೆ ರುಚಿಯಾಗಿ ಮನೆಯಲ್ಲೇ ಉದ್ದಿನೊಡೆನ ಮಾಡ್ಕೋಬೋದು. ಆಲ್ರೆಡಿ ಸ್ವಲ್ಪ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಅಂದರೆ ಇದನ್ನು ಡಬಲ್ ಫ್ರೈಯಿಂಗ್ ಮೆಥಡ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿರುತ್ತೆ. ಕೆಲವರು ಉದ್ದಿನೊಡೆ ಮಾಡಿದಾಗ ತುಂಬಾ ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ ಅಂತ ಅಂದ್ಕೊಂಡಿರ್ತೀರಲ್ವ. ಈ ಥರ ಡಬಲ್ ಫ್ರೈಯಿಂಗ್ ಮೆಥಡ್ನಲ್ಲಿ ನೀವು ಮಾಡಿಕೊಂಡ್ರೆ ಒಡೆ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಅದು ಕಂಪ್ಲೀಟಾಗಿ ಕೂಲ್ ಆಗೋ ಅಷ್ಟರಲ್ಲಿ ಮೊದಲಿಗೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಆ ಒಡೆನ ಹಾಕಿ ಬೇಯಿಸ್ಕೊತೀನಿ. ಅದು ಬೆಂದಿದ ನಂತರ ಈ ಒಡೆನ ಹಾಕಿ ಬೇಯಿಸ್ಕೊತೀನಿ. ಆಲ್ರೆಡಿ ಒಂದು ಸಾರಿ ಬೇಯಿಸಿರೋದನ್ನು ಹಾಕಿ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ಒಡೆನೆಲ್ಲ ಬೇಯಿಸಿ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಇವಾಗ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ, ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗಬೇಕಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ತುಂಬ ಟೇಸ್ಟಿಯಾಗಿ ಉದ್ದಿನೊಡೆ ರೆಡಿಯಾಗಿರುತ್ತೆ. ಇದು ಆಲ್ರೆಡಿ ಒಂದು ಸಾರಿ ಬೇಯಿಸಿ ಎತ್ತಿಟ್ಕೊಂಡಿರೋದು, ಹಾಗೆ ಇದನ್ನು ಇನ್ನೊಂದು ಸಾರಿ ಬೇಯಿಸ್ತಾ ಇರೋದು. ಇದೇ ಥರ ಎಲ್ಲವನ್ನು ಕೂಡ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮೊಸರೊಡೆ ಮಾಡ್ಕೊಳ್ಳೋದಕ್ಕೆ ಅಂತ ಕೆಲವೊಂದಷ್ಟು ಉದ್ದಿನೊಡೆನ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಗೇ ತಿಂದಿದ್ದಾಯಿತು. ಇವಾಗ ಸ್ವಲ್ಪ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಉದ್ದಿನೊಡೆ ಏನಿತ್ತು ಅದನ್ನೆಲ್ಲ ಈ ಬಿಸಿ ನೀರೊಳಗಡೆ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಮೊಸರೊಡೆ ಬೇಕು ಅಂತ ನೋಡ್ಕೊಳ್ಳಿ, ಅಷ್ಟು ಒಡೆ ಮಾತ್ರ ಈ ಬಿಸಿ ನೀರಿಗೆ ಹಾಕಿ ಇದನ್ನು ಡಿಪ್ ಮಾಡಬೇಕು. ಅಂದರೆ ಮೇಲ್ಗಡೆ ಎಲ್ಲ ನೀರಿನ ಅಂಶ
ಆಗಬೇಕು ಮತ್ತು ಒಳಗಡೆಗೂ ಕೂಡ ಸ್ವಲ್ಪ ನೀರಿನ ಅಂಶ ಹೀರ್ಕೊಂಡಿರಬೇಕು. ಆ ಥರ ನೀವು ಇದನ್ನು ರೆಡಿ ಮಾಡ್ಕೋಬೇಕು. ಸ್ಪೂನ್ನ ಸಹಾಯದಿಂದ ಈ ರೀತಿ ಡಿಪ್ ಮಾಡ್ಕೋತಾ ಇದ್ದೀನಿ, ಅಂದರೆ ವಡೆ ನೀರಿನೊಳಗಡೆ ಮುಳುಗಬೇಕು. ಆ ಥರ ರೆಡಿ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಒಂದು 4-5 ನಿಮಿಷ 10 ನಿಮಿಷಗಳ ಕಾಲನಾದ್ರೂ ಇದನ್ನು ಡಿಪ್ ಮಾಡಿ ನೀರಿನಲ್ಲಿ ಹಾಗೇ ಇಟ್ಟಿರಬೇಕು. ಆವಾಗ ವಡೆ ತುಂಬಾ ಸಾಫ್ಟಾಗಿ ರೆಡಿಯಾಗಿರುತ್ತೆ. ಹಾಗೆ ಇಲ್ಲಿ ಮೊಸರನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಮೊಸರು ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಕೆಲವ್ರಿಗೆ ಮೊಸರು ಜಾಸ್ತಿ ಇರಬೇಕು, ಕೆಲವ್ರಿಗೆ ಮೇಲ್ಗಡೆ ಅಂದರೆ ಒಡೆ ಮೇಲೆ ಸ್ವಲ್ಪ ಹಾಕಿದ್ರೂ ಕೂಡ ಸಾಕಾಗುತ್ತೆ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಮೊಸರನ್ನ ಹಾಕಿ ನಂತರ ಅದಕ್ಕೆ 1-2 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಚಾಟ್ ಮಸಾಲನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಸಕ್ಕರೆನ ಹಾಕೊಳ್ಳೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಮೊಸರೊಡೆ. ಕೆಲವರು ಇದಕ್ಕೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎಲ್ಲ ಹಾಕಿ ಮಾಡ್ಕೋತಾರಲ್ವ, ಆ ಹಂತದಲ್ಲಿ ಸಕ್ಕರೆನ ಹಾಕ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಈ ಮೊಸರಿಗೆ ನೀವೇನಾದ್ರೂ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಮಾಡ್ಕೊಂಡಿಲ್ಲ ಅಂತಂದರೆ ಇದಕ್ಕೆ ಅಂದರೆ ಸ್ವಲ್ಪ ಮೊಸರಿಗೆ ಸಕ್ಕರೆನ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ನ ತುರಿದು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಮೊಸರಿಗೆ ಸ್ವಲ್ಪ ಒಗ್ಗರಣೆನ ಹಾಕ್ಕೋಬೇಕು. ಅದಕ್ಕೋಸ್ಕರ ಒಂದು ಒಗ್ಗರಣೆ ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಣಗಿರುವಂಥ ಮೆಣಸಿನಕಾಯಿ, ಚಿಟಿಕೆಯಷ್ಟು ಮಾತ್ರ ಹಿಂಗನ್ನು ಸೇರಿಸಿ ಒಗ್ಗರಣೆನ ರೆಡಿ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮೊಸರಿತ್ತಲ್ವ ಅದರೊಳಗಡೆ ಈ ಒಗ್ಗರಣೆನ ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಅವಶ್ಯಕತೆ ಇಲ್ಲ, ಕೆಲವ್ರು ಹಾಕ್ಕೋತಾರೆ, ಕೆಲವ್ರು ಸ್ಕಿಪ್ ಮಾಡ್ಕೋತಾರೆ. ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಒಗ್ಗರಣೆನ ಹಾಕಿದ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ವಡೆನೂ ಕೂಡ ತುಂಬ ಚೆನ್ನಾಗಿ ನೆಂದಿರುತ್ತೆ. ಈ ಥರ ನೆಂದಿರೋವಂಥ ವಡೆನ ನೀರನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಹಿಂಡೋದಕ್ಕೆ ಹೋಗಬೇಡಿ, ಕೈಯಿಂದ ಈ ರೀತಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ನೀರೇನಿರುತ್ತೆ ಅಲ್ವಾ ಅದನ್ನೆಲ್ಲ ತೆಗೆದ್ರೆ ಸಾಕಾಗುತ್ತೆ. ಎಲ್ಲ ವಡೆಗಳನ್ನೂ ಕೂಡ ಇದೇ ಥರ ಕೈಯಿಂದ ಅಂದರೆ ಈ ಬೆರಳುಗಳ ಸಹಾಯದಿಂದ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಕಂಪ್ಲೀಟಾಗಿ ಅದೆಲ್ಲ ಮ್ಯಾಶ್ ಆಗೋ ಥರ ಹಿಂಡೋದಕ್ಕೆ ಹೋಗಬೇಡಿ. ಎಲ್ಲನೂ ಕೂಡ ಅದೇ ರೀತಿ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳ್ದಾಗೆ ನಿಮಗೆ ಈ ಥರ ವಡೆ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ನಾರ್ಮಲ್ ಆಗಿ ನಾವು ಗೋಲಿ ಬಜ್ಜಿ ಬೋಂಡಾನ ಮಾಡ್ತೀವಲ್ವ ಅದೇ ಥರ ಮಾಡ್ಕೋಬೋದು. ನಾನು ಕೊನೆಯಲ್ಲಿ ಒಂದು ತೋರಿಸಿದ್ದೀನಿ ನೋಡಿ, ಆ ಥರ. ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಮೊಸರೊಡೆನ ಸರ್ವ್ ಮಾಡ್ಕೊಳ್ಳೋಣ. ಒಂದು ಸರ್ವಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ, ಒಂದು ಪ್ಲೇಟ್ ಆದ್ರೂ ಇಟ್ಕೊಬೋದು. ಈ ಸರ್ವಿಂಗ್ ಬೌಲ್ಗೆ ನಾವು ನೆನೆಸಿಟ್ಕೊಂಡು ನೀರನ್ನೆಲ್ಲ ತೆಗೆದಿಟ್ಕೊಂಡಿರುವಂಥ ವಡೆನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾವು ಒಗ್ಗರಣೆನ ಹಾಕಿ ಸ್ವೀಟಾಗಿ ಮಾಡಿಟ್ಕೊಂಡಿರುವಂಥ ಮೊಸರೇನಿದೆ ಅಲ್ವಾ ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕು. ನೋಡಿ ಈ ಥರ ಮೇಲ್ಗಡೆ ಹಾಕ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ನಿಮಗೆ ಮೊಸರು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಮೊಸರನ್ನ ಮೊದಲೇ ಜಾಸ್ತಿ ಮಾಡಿ ಇಟ್ಕೊಂಡಿರಿ. ಕೆಲವ್ರಿಗೆ ಈ ಥರ ಮೇಲ್ಗಡೆ ಹಾಕಿದ್ರೆ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಸ್ವಲ್ಪ ಅಂದರೆ ವಡೆ ತುಂಬ ಮೊಸರು ಇರಬೇಕು ಆ ಥರ ಇಷ್ಟ ಆಗುತ್ತೆ. ನಿಮಗೆ ಹೇಗೆ ಅನುಕೂಲ, ನಿಮಗೆ ಹೇಗೆ ಇಷ್ಟ ಆ ಥರ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನ ಸ್ಪ್ರಿಂಕಲ್ ಮಾಡಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಅದರ ಮೇಲೆ ಸ್ವಲ್ಪ ಖಾರ ಬೂಂದಿನ ಸರ್ವ್ ಮಾಡ್ಕೋತಾ ಇದ್ದೀನಿ. ಖಾರ ಬೂಂದಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಅಂದರೆ ವಡೆ ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ವ, ಇದ್ರ ಮೇಲೆ ಸ್ವಲ್ಪ ಕ್ರಿಸ್ಪಿ ಆಗಿರುವಂಥ ಖಾರ ಬೂಂದಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಅಂತ. ನಿಮಗೆ ಒಂದು ವಡೆ ಬೇಕಿದ್ರೆ ಒಂದು ವಡೆನ ಸರ್ವ್ ಮಾಡ್ಕೋಬೋದು, 2 ವಡೆ ಬೇಕಿದ್ರೆ 2 ವಡೆನ ಸರ್ವ್ ಮಾಡ್ಕೋಬೋದು. ನಿಜವಾಗ್ಲೂ ಹೊರಗಡೆ ಸಿಗುತ್ತಲ್ವ ಅದೇ ಥರ ಇರುತ್ತೆ. ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಟೇಸ್ಟಿ ಆಗಿರುವಂಥ ಮೊಸರೊಡೆ, ತೈರೊಡೆ ಅಥವಾ ದಹಿ ವಡೆ ರೆಡಿಯಾಗಿದೆ. ತುಂಬಾ ಸಾಫ್ಟಾಗಿ ನಾನು ಕಟ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಮನೆಯಲ್ಲೇ ಇಷ್ಟು ಈಸಿಯಾಗಿ ಮಾಡ್ಕೊಳ್ಳೋವಾಗ ಹೊರಗಡೆಯಿಂದ ಯಾಕೆ ತಿನ್ನೋದು ಅಲ್ವಾ. ನೀವು ಕೂಡ ಒಮ್ಮೆ ಮನೆಯಲ್ಲೇ ಮೊಸರೊಡೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.